everyone fine. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಸ್ಥಳ ಮಹಜರು ಮಾಡಲಿದ್ದಾರೆ. ಇವತ್ತು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರು ಮಾಡಲಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಜಮೀನು ಅಂತ ಹೇಳಲಾಗ್ತಾ ಇತ್ತು ಕೆಸರೆ ಗ್ರಾಮದಲ್ಲಿ, ಆ ಗ್ರಾಮದಲ್ಲಿ ಇರುವಂತಹ ಜಮೀನಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ರು. ಇನ್ನು ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಹಳೆಯ ಒಂದು ಮ್ಯಾಪ್ ಏನಿತ್ತು ಆ ಮ್ಯಾಪನ್ನು ತೆಗೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಿ ಸರ್ವೆ ನಡೆಸಿ ಆ ಮ್ಯಾಪ್ಗೆ ಮ್ಯಾಚಿಂಗ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಅಂದರೆ ಅದೇ ಜಮೀನು ಹೌದೋ ಅಲ್ವೋ, ಎಷ್ಟು ಎಕರೆ, ಎಷ್ಟು ಗುಂಟೆ, ಏನು ಎತ್ತ ಎಲ್ಲವನ್ನೂ ಕೂಡ ಸರ್ವೆ ಮಾಡುವ ಮೂಲಕ ಅಧಿಕಾರಿಗಳು ನೋಡಿದ್ರು. ಇನ್ನು ಈಗ ಮತ್ತೆ 14 ಏನು ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತು, ಆ ನಿವೇಶನಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಒಂದು ಸ್ಥಳ ಮಹಜರನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ. ಇನ್ನು ಸ್ಥಳ ಮಹಜರು ಸಂದರ್ಭದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸ್ಥಳದಲ್ಲಿ ಹಾಜರಿರ್ತಾರೆ. 14 ಸೈಟ್ಗಳ ಸ್ಥಳ ಮಹಜರನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿದ್ದಾವೆ 14 ಸೈಟ್ಗಳು, ಆ 14 ಸೈಟ್ಗಳ ಒಂದು ಸ್ಥಳ ಮಹಜರನ್ನು ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಾಡಲಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ಇರುವ ವಿವಿಧ ಹಂತಗಳಲ್ಲಿ ನೀಡಲಾಗಿದ್ದಂತಹ ಸೈಟ್ಗಳೇನಿದೆ ಆ ಎಲ್ಲ ಸೈಟ್ಗಳ ಒಂದು ಸ್ಥಳ ಮಹಜರು ನಡೆಯುತ್ತೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲಿ ಅಧಿಕಾರಿಗಳು ಇವತ್ತು ಆ ಸೈಟ್ಗಳ ಒಂದು ಸ್ಥಳ ಮಹಜರು ಮಾಡಲಿದ್ದಾರೆ. ಇನ್ನು ಸರ್ವೆ ಕಾರ್ಯ ಕೂಡ ನಡೆಯುತ್ತೆ. ಎಷ್ಟು ಒಂದು ವಿಸ್ತೀರ್ಣವನ್ನು ಹೊಂದಿದೆ, ಏನು ಎತ್ತ, ಸೈಜ್ ಏನು ಸೈಟ್ದು, ಇದೆಲ್ಲವನ್ನು ಕೂಡ ಇವತ್ತು ಅಧಿಕಾರಿಗಳು ಸರ್ವೆ ಮಾಡುವ ಮೂಲಕ ಒಂದು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಅವರು ಕೂಡ ಇರ್ತಾರೆ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಕಲೆ ಹಾಕಲಿದ್ದಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಲಿದ್ದಾರೆ. ಇನ್ನು 2 ದಿನಗಳ ಹಿಂದೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಜಮೀನಿನ ಬದಲಾಗಿ ಈ ಸೈಟ್ಗಳನ್ನು ನಿವೇಶನಗಳನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು, ಆ ಒಂದು ಜಮೀನಿನ ಸ್ಥಳ ಮಹಜರು ಕೂಡ ಅಧಿಕಾರಿಗಳು ಮಾಡಿದರು. ಸ್ನೇಹಮಯಿ ಕೃಷ್ಣ ಅವರು ಕೂಡ ಸ್ಥಳದಲ್ಲೇ ಇದ್ದರು. ಅವರ ಒಂದು ಸಮ್ಮುಖದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದರು. ಇನ್ನು ಆ ಒಂದು ಜಾಗದ ಅಂದರೆ ಯಾವ ಭೂಮಿಯನ್ನು ನೀಡಲಾಗಿತ್ತು, ಸಿಎಂ ಸಿದ್ದರಾಮಯ್ಯ ಅವರಿಂದ ಒತ್ತುವರಿಯಾಗಿತ್ತು, ಅವರ ಜಮೀನನ್ನು ಮುಡಾ ಪಡೆದುಕೊಂಡಿತ್ತು, ಆ ಜಮೀನಿನ ಒಂದು ಹಳೆಯ ಮ್ಯಾಪ್ ಏನಿತ್ತು ಆ ಮ್ಯಾಪನ್ನು ಪಡೆದುಕೊಂಡು ಹೋಗಿದ್ದರು, ಸರ್ವೆ ಮಾಡಿದರು. ಮ್ಯಾಪ್ಗೂ ಹಾಗೂ ಸರ್ವೆ ಮಾಡಿದ್ದಕ್ಕೂ ಎರಡಕ್ಕೂ ಕೂಡ ತಾಳೆ ಹಾಕ್ಕೊಂಡ್ರು. ಸ್ನೇಹಮಯಿ ಕೃಷ್ಣ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡ್ರು. ಇನ್ನು ಇವತ್ತು ಕೂಡ 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಇವತ್ತು ಸ್ಥಳ ಮಹಜರು ಮಾಡಲಿದ್ದಾರೆ. ಅವರು ಕೂಡ ಈ ಥರ 50